ಬೈ ಹಾರ್ಟ್ ಮಾಡ್ತಿದ್ದೆ, ಅವಳು ಅರ್ಥ ಹೇಳ್ತಿದ್ಲು. ನೋಡಿ ಸಂಜನನ ನೋಡಿ ಫುಲ್ ಎಕ್ಸೈಟ್ ಆಗಿ ಮರ್ತೋಗಿದ್ದಾನೆ. ಸೊ ಸಂಜನ ನನಗೆ ಅಂತ ಎಸ್ಟೋನಿಯಾದಿಂದ ಕೆಲವೊಂದು ಐಟಮ್ಸ್ ತಂದಾಳೆ, ನನಗೆ, ರಾಜುಗೆ, ನಮ್ಮಮ್ಮಗೆ. ಮತ್ತೆ ಇದು ಬಂದು ಮಿನಿ ಸ್ಟೋರಿಂದ ನಾನು ಶಾಪ್ ಮಾಡಿದಂಥ ಐಟಮ್ಸು. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ವ್ಲಾಗಿಂಗ್ ವಾಸ್ ನಾಟ್ ಎಟ್ ಆಲ್ ನನ್ನ ಫೀಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ನಾನು ಸಂಜನನ ಪಿಕಪ್ ಮಾಡೋಕ್ಕೆ ಏರ್ಪೋರ್ಟ್ಗೆ ಬಂದಿದ್ದೀನಿ. ಸೊ ಫೈನಲಿ ಸಂಜನಾ ಇಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಷ್ಟೊಂದ್ಸಲಿ ಲಂಡನ್ಗೆ ಅವಳು ಬರಬೇಕಿತ್ತು, ನಾನು ಅವಳಿರೋ ಜಾಗಕ್ಕೆ ಹೋಗಬೇಕಿತ್ತು. ಕಾಲ ಕೂಡ ಬರಲಿಲ್ಲ. ನಾವಿಲ್ಲೇ ನಮ್ಮ ದೇಶದಲ್ಲೇ, ನಮ್ಮ ಬೆಂಗಳೂರಲ್ಲೇ ಮೀಟ್ ಮಾಡಬೇಕು ಅಂತ ಇದ್ದೆ ನಾವು. ಸೊ ಅದಕ್ಕೆ ಫೈನಲಿ ವಾಪಸ್ ಬ್ಯಾಂಗ್ಳೂರಲ್ಲೇ ಮೀಟ್ ಮಾಡ್ತಾ ಇದ್ದೀವಿ. ದಟ್ಟು ಆಫ್ಟರ್ 6.5 months ಆದಮೇಲೆ ನಾನು ಅವಳಿಗೆ ಸಿಗ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಒಬ್ರನ್ನೊಬ್ರು 6 months ಬಿಟ್ಟಿದ್ದು. ಯಾವಾಗಲೂ ಜೊತೆಗೆ ಇರ್ತಿದ್ವಿ, ಎಲ್ಲೋದ್ರೂ ಒಟ್ಟಿಗೆ ಓಡಾಡ್ತಿದ್ವಿ. ನಮ್ಮಿಬ್ರು ಬಗ್ಗೆ ಕುತ್ಕೊಂಡು ಮುಂದೊಂದು ದಿನ ಎಲ್ಲ ಹೇಳ್ತೀವಿ, ಹೇಗಿದ್ವಿ ಏನು ಅಂತ. ಇವಾಗ ಟೈಮ್ ಬಂದು 3:36 ಆಗಿದೆ. 3:36 AM ಬೆಳಗಿನ ಜಾವ ರೀಚ್ ಆಗಿದ್ದಾಳೆ. ಆ್ಯಕ್ಚುಲಿ ಫ್ಲೈಟ್ ಡಿಲೇ ಆಗಿದೆ ಅವಳು 1:30ಗೆ ಲ್ಯಾಂಡ್ ಆಗಬೇಕಿತ್ತು. ಬಂದೆ ಟೆಕ್ನಿಕಲ್ ಇಶ್ಯೂ ಇತ್ತಂತೆ ಫ್ಲೈಟು, ಸೊ ಅದಕ್ಕೆ ಲೇಟ್ ಆಯಿತು. ಇವಾಗ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ಹರ್. ಅಲ್ಲೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ವ್ಲಾಗ್ನ ನೋಡಿ. ಫ್ಲೈಟಲ್ಲಿರೋರೆಲ್ಲ ಈಚೆ ಬಂದಾಯಿತು, ಇನ್ನೂ ನಮ್ಮ ಸಂತಾನ ಈಚೆನೇ ಬರಲಿಲ್ಲಪ್ಪ. ಅದೇನು ಮಾಡ್ತಾವಳು ಒಳಗಡೆ. ಆರಾಮಾಗಿ ಬಾ ಅಂತ ಹೇಳಿದ್ವಿ ಅವಳಿಗೆ. ಅವಳು ತೀರಾ ಆರಾಮಾಗಿ ಮೆತ್ತಗೆ ನಡ್ಕೊಂಬರ್ತಾವಳೇನೋ. ಬಂದ್ಲು So cute. Same. Sanjana is back finally. ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಫಿಸಿಕಲ್ ಆಗಿ ಕಾಣಿಸ್ಕೊತಿದ್ದಾಳೆ. ಇಷ್ಟು ದಿನ ಎಲ್ಲಾರನ್ನೂ ತೋರಿಸ್ಬಿಟ್ಟಿದೆ, ಬಟ್ ಮೇನ್ ಪರ್ಸನ್ನೇ ಬಿಟ್ಬಿಟ್ಟು ಏನ್ ಅನ್ಸ್ತಿದೆ ಸಂಜನಾ ನಿನ್ಗೆ? Amazing. But I can't believe I'm here. ಇವ್ರನ್ನೆಲ್ಲಾರನು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಸಿ ಇನ್ನು ಸಂಜನಾ ಅವ್ರ ಮಮ್ಮಿ ಹಾಯ್ ಹೇಳಿ ಆಂಟಿ. ಸೊ ನಮ್ಮಮ್ಮ ಅಲ್ಲಿದ್ದಾರೆ, ಮಧು ಅಂಕಲ್ ಅಲ್ಲಿದ್ದಾರೆ. ನನ್ಗೆ ಇವಳು ಇನ್ನ ವಿಡಿಯೋ ಕಾಲ್ ಅಲ್ಲೇ ಕೂತಿದ್ದಾಳೆ ಅಂತಾನೆ ಅನ್ಸ್ತಿದೆ. 2 days ಆಗುತ್ತೆ ಅದು ಹಿಟ್ ಆಗಕ್ಕೆ. But I'm very happy to meet all of these people and it's very nice to be here. ವಾಪಸ್ ಹೋಗ್ಬೇಕು ಅಂತ ಅನ್ಸ್ತಿದಿಲ್ಲ? ಇಲ್ಲ. ಯಾಕೆ? ಎಷ್ಟ್ ಜಾಗ ನೋಡ್ದೆ? ಯಾವ್ದು? 12 countries. ಎಲ್ಲಿ ಹೋಗಿದ್ದೆ ನೀನ್ ಆಕ್ಚುಲಿ? First I went to Tallinn for my student exchange program. ಅದು 6 ತಿಂಗಳಿತ್ತು. ಅದಾದ್ಮೇಲೆ first country that I visited was Finland. Then I went to Paris, Switzerland, Latvia, to Spain, to Stockholm, and recently I went to ಎಲ್ಲೋಗಿದೆ ಇದು Greece, Italy and Greece. That was a 15 days trip and it was very beautiful. ಟೋಟಲಿ ಎಷ್ಟು ಜಾಗ ಮುಗಿಸ್ದೆ? 12 countries ಮುಗಿಸ್ದೆ. ಇವ್ರನ್ನೆಲ್ಲಾರನು ಇನ್ನೊಂದ್ 2 ವರ್ಷದಲ್ಲಿ ಕರ್ಕೊಂಡು ಹೋಗಿ ಇನ್ನೊಂದ್ 6 country I wanna see with these people. So let's go. ಅದೇನೆ ಎಲ್ಲಾರು ನಾವೆಲ್ಲರೂ ಹೋಗೋಣ. ಪ್ರಗತಿ ಅಮ್ಮ ನೀನು 4 ಜನ ಹೋಗೋಣ, ನಿಜವಾಗ್ಲೂ ಹೋಗೋಣ. ಹೋಗೋಣ. ನಮ್ ಸಂಜನಾ ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಿರೋದ್ ನೋಡಿ ನನಗೆ ಖುಷಿ ಆಗ್ತಿದೆ. 6 ತಿಂಗಳು ಅಂತ ಎಲ್ಲ ಅನ್ಬಿಟ್ಲ ನಾನು. ವಾವ್, ಸೂಪರ್. ಜೊತೆ
6 ತಿಂಗಳು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದೀನಿ ಎಲ್ಲರ ಜೊತೆ ಕನ್ನಡದಲ್ಲೇ. ಅದಕ್ಕಿಂತ ನನ್ ಜೊತೆ 18 ವರ್ಷ ಇದೆಯಾ, ಅದಕ್ಕೆ ಎಕ್ಸಾಕ್ಟ್ಲಿ ನನಗ್ ನಿಜ ಕನ್ನಡ ಬರ್ತಿರ್ಲಿಲ್ಲ. ಎಕ್ಸಾಮ್ ಟೈಮಲ್ಲಿ ಅವಳ ಮೀನಿಂಗ್ ಹೇಳ್ತಾಳೆ, ನನಗ್ ಓದಕ್ ಬರುತ್ತೆ. ನನಗೆ ಬರೆಯ ಕ್ಲೀನ್ ಆಗಿ ಬರುತ್ತೆ, ಆದ್ರೆ ಅವಳಿಗೆ ಅರ್ಥ ಆಗುತ್ತೆ. ಸೊ ನಾನ್ ಬೈ ಹಾರ್ಟ್ ಮಾಡ್ತಿದ್ದೆ, ಅವಳ ಅರ್ಥ ಹೇಳ್ತಿದ್ಲು. ಸೀಕ್ರೆಟ್. ಬಟ್ ಕನ್ನಡ ಪ್ರಗತಿದು ಕನ್ನಡ ಪೇಪರ್ ಓದ್ಬೇಕು. ಕನ್ನಡ ಪೇಪರ್ ಇಲ್ಲ ಆಕ್ಚುಲಿ, ಸೊ ಇವಾಗ ಹುಡ್ಕೋದ್ರೆ ಸಿಗಲ್ಲ. ಸಂಜನಂದು ಮದರ್ ಟಂಗ್ ಬಂದು ತೆಲುಗು, ಸೊ ಅದಕ್ಕೆ ಅವಳಿಗೆ ಕನ್ನಡ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ, ಆದ್ರೆ ಈಗೇನಿಲ್ಲ. ನಾನು ಯಾವಾಗ್ಲೂ ಅವಳ ಹತ್ರ ಕನ್ನಡದಲ್ಲೇ ಮಾತಾಡೋದು, ಅವಳಿಂದಾನೇ ನನ್ಗೆ ತೆಲುಗು ಕೊಂಚಂ ವಸ್ತುಂದಿ. ಈಗ ಸಂಜನಾ ನೀನು ಹೋದ್ಮೇಲಿಂದ ಬಬ್ಲು ಮತ್ತೆ ಜಾನ್ಸಿ ಮಾತಾಡ್ದಾಗ ಆ ಅಂತಿರ್ತೀನಿ. ನೀನಿದ್ರೆ ಆಂಟಿ ಹತ್ರ ಮಾತಾಡ್ದಾಗೆಲ್ಲ ನನ್ಗೆ ಅವಾಗ ಕ್ಲೀನ್ ಆಗಿ ಇವಾಗ ಹೋಗ್ಬಿಡ್ತಲ್ಲ ಒಂದೇ ಸಲ. ಕೆಲವೊಂದು ಪದ ಗೊತ್ತಾಗುತ್ತೆ, ಕಾಂಪ್ಲಿಕೇಟೆಡ್ ಪದ ಎಲ್ಲ ಮಾತಾಡಿದಾಗ ಏನು ಅಂತಿದ್ದೆ. ಏನಕ್ಕೆ ಡಿಲೇ ಆಗಿದ್ದು? ಬಿಕಾಸ್ ಕ್ಯಾಬಿನ್ ಕಾರ್ಗೋ ಲೋಡ್ ಮಾಡ್ತಾರಲ್ವಾ, ದಟ್ ಒನ್ ವಾಸ್ ಜಾಮ್. ನೀ ಇನ್ನ ಇದು ಟೇಕ್ ಆಫ್ ಆಗಿಂತ ಮುಂಚೆನೆ, ಟೇಕ್ ಆಫ್ ಆಗೋ ಮುಂಚೆ ಹೋಗಿ 1 hour ಫ್ಲೈಟ್ ಅಲ್ಲಿ ಕೂರ್ಸಿದ್ರು. ಸೇಫ್ ಆಗಿತ್ತ ಇಲ್ಲ, ಎನಿಥಿಂಗ್ ವಾಸ್ ಫೈನ್. No turbulence also. I am very very happy to meet all of them after 6 months. ಇನ್ ಮುಂದೆ ವ್ಲಾಗ್ ಬರ್ತಾ ಇರುತ್ತೆ. ಮಧ್ಯದಲ್ಲಿ ಒಂದು ಟ್ರಿಪ್ ವ್ಲಾಗು ಬರುತ್ತೆ. ಸ್ವಲ್ಪ ಕ್ಯಾಮೆರಾ ಬರುತ್ತೆ. ಮಧ್ಯದಲ್ಲಿ ಒಂದು ಟ್ರಿಪ್ ವ್ಲಾಗ್. ಯಾವ ಟ್ರಿಪ್ ಅಂತ ನೀವು ಗೆಸ್ ಮಾಡ್ತಾ ಇರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಂದು ಪ್ರಗತಿದು ಫೇವರೇಟ್ ಡೆಸ್ಟಿನೇಷನ್. ಹೌದು, ಗೊತ್ತಿರೋರು ಕಮೆಂಟ್ ಮಾಡಿ. ಗೈಸ್, ನಾನು ಇವಳಿಗೇನೋ ಗಿಫ್ಟ್ ತಂದಿದ್ದೀನಿ. ಅದನ್ನ ನಾನು ನಿದ್ದೆ ಗಣ್ಣಲ್ಲಿ ಎದ್ದು ಬರೋ ಟೈಮಲ್ಲಿ ನಾನು ಫಸ್ಟ್ ಆಫ್ ಆಲ್ ಚಿಕ್ಕ ವಯಸ್ಸಿಂದ ನನ್ಗೆ ನಿದ್ದೆಲಿ ಎದೊಳ್ಸೋದಂದ್ರೆ ಇವಳೊಬ್ಳೆ ಎಕ್ಸಾಮ್ ಟೈಮಲ್ಲಿ ಎದೊಳ್ತಿರ್ಲಿಲ್ಲ. ನೀನೇ ಓದ್ಕೊಂತ ಬೆಳಗಿನ ಜಾವ 5 ಗಂಟೆಗೆ ಎದ್ಬಿಟ್ಟು ನಮ್ಮ ಮನೇಲಿ ಲೈಟ್ ಹಾಕೊಂಡು ಓದ್ತಿರ್ತಾಳೆ. ಅದೆಲ್ಲ ನಾನು ಕಂಪ್ಲೀಟ್ ಆಗಿ ನಮ್ದು ಸ್ಟೋರೀಸ್ ಎಲ್ಲ ಕುತ್ಕೊಂಡು ಒಂದಿನ ಬ್ಲಾಗ್ ಮಾಡ್ತೀನಿ. ಬ್ರೂನ ನೋಡಿ, ಸಂಜನನ ನೋಡಿ ಫುಲ್ ಎಕ್ಸೈಟ್ ಆಗಿ ಮರ್ತೋಗಿದ್ದಾನೆ. ವಿಡಿಯೋ ಕಾಲ್ ಅಲ್ಲಿ ಕೇಳಿಸ್ಕೊಂಡು ಫಿಸಿಕಲ್ ಟಚ್ ಇರ್ಲಿಲ್ವಲ್ಲ ಅವಳ್ದು, ಸೊ ಅದಕ್ಕೆ ಸ್ವಲ್ಪ ದಿನ ಬೇಕು ಅವ್ನ್ಗೂ. ನಾಳೆಯಿಂದ ಸಂಜನಾ ಹೆಂಗ್ ಪರ್ಚೋದು, ಅದೇ ಥಿಂಕ್ ಮಾಡ್ತಿರ್ತಾನೆ. ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀವಿ. ನಾಳೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಮತ್ತೆ ಮಾರ್ನಿಂಗ್ 5 ಆಗೋಯ್ತಾ. ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿ ನಾಳೆ ಮಧ್ಯಾಹ್ನದಂಗೆ ಮತ್ತೆ ಸಂಜನಾ ವ್ಲಾಗ್ ಅಲ್ಲಿ ಸಿಗ್ತಾಳೆ. ನಾಳೆ ಏನೇನ್ ಮಾಡ್ತೀವಿ ಏನು ಎತ್ತ ಅಂತ ನೀವೇ ನೋಡಿ, ನಮಗೂ ಗೊತ್ತಿಲ್ಲ ಏನ್ ಮಾಡ್ತೀವಿ ಏನು ಅಂತ. ಸೊ ಗುಡ್ ನೈಟ್ ಗೈಸ್, ಬೆಳಗ್ಗೆ ಸಿಗ್ತೀವಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸಂಜನಾ ನನಗೆ ಅಂತ ಎಸ್ಟೋನಿಯಾದಿಂದ ಕೆಲವೊಂದು ಐಟಮ್ಸ್ ತಂದೇಳಿ, ನನಗೆ, ರಾಜುಗೆ, ನಮ್ಮಮ್ಮಗೆ. ಮತ್ತು ಇದು ಬಂದು ಮಿನಿಸೋಯಿಂದ ನಾನು ಶಾಪ್ ಮಾಡಿದಂಥ ಐಟಮ್ಸು. ಸೊ ಈ ವಿಡಿಯೋದಲ್ಲಿ ನಾನು ಮಿನಿಸೋಯಿಂದ ಏನೇನು ತಂದೆ ಮತ್ತು ಸಂಜನಾ ನನಗೋಸ್ಕರ ಎಸ್ಟೋನಿಯಾದಿಂದ ಯುರೋಪಿಂದ ಏನೇನು ತಂದಿದ್ದಾಳೆ ಅಂತ ತೋರಿಸ್ತೀನಿ. ಖಂಡಿತವಾಗಲು ಬರಲೇಬೇಕು. ಸೊ ಇಲ್ಲಿದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ ಸಂಜನಾ. ಸೊ ನಿಮ್ಗೆಲ್ಲರಿಗೂ ಇವಳಿಗೆ ಏನು ಗೊತ್ತಾ, ನಾನು ಹಿಂಗೆ ಇಷ್ಟು ಏನು ಭಯ ಇಲ್ಲದೆ ಕ್ಯಾಮ್ರಾ ಶೈ ಇದ್ಕೊಂಡು ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾಳೆ. ಯಾಕೆಂದರೆ ಅವಳು ನಾನು ತುಂಬ ಕ್ಯಾಮ್ರಾ ಶೈ. ಆದರೆ ನನಗೆ ವ್ಲಾಗಿಂಗ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ನಾನು ಯಾರೋ ಫ್ರೆಂಡ್ ಹತ್ರ ಎಲ್ಲ ಶೇರ್ ಮಾಡ್ಕೋತಿದ್ದೀನಿ, ಏನು ಅನ್ಸಲ್ಲ. ಅದಕ್ಕೆ ನಾರ್ಮಲೈಸ್ ಮಾಡಿಬಿಡ್ಬೇಕು ಅದನ್ನು. ನನಗೆ ಯಾವಾಗ ಗೊತ್ತಾ ಗೈಸ್ ಅನ್ಸೋದು, ನಾನು ಕುತ್ಕೊಂಡು ಬೇರೆಯವ್ರ ಮನೇಲಿ ಕುತ್ಕೊಂಡು ವಾವ್ ನಿನ್ನ ವ್ಲಾಗ್ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕ್ತಾರಲ್ಲ, ಆವಾಗ ನನಗೆ ಒಂಥರ ಶಿಟ್ ಇವರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದಾರಾ ಅಂತ ಅನಿಸುತ್ತೆ. ಬಟ್ ಥ್ಯಾಂಕ್ ಯು, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಗೊತ್ತು, ಹೇಳಿದ್ದೀನಿ. ನಿನ್ನೆ ಏರ್ಪೋರ್ಟಿಂದ ಸಂಜನಾ ಬಂದ್ಲು, ಮನೆಗೆ ಹೋಗಿ ನಿದ್ದೆ ಮಾಡೋದು. ನಿದ್ದೆ ಬಂತಾ? ಇಲ್ಲ, ಬಂದಿಲ್ಲ. ಐ ಸ್ಲೆಪ್ಟ್ ಫಾರ್ 3 hours. ಹೆಂಗೆ ಅನಿಸ್ತಿದೆ ನಮ್ಮ ದೇಶ? ಅಮೇಝಿಂಗ್. ಹ್ಯಾಪಿ ಟು ಬಿ ಹೋಮ್. ಐ ಟೋಲ್ಡ್ ಯೆಸ್ಟರ್ಡೇ ಇಟ್ಸೆಲ್ಫ್. ಹೌದು. ಸೊ ಇವತ್ತಿನ ವ್ಲಾಗ್ ಅವಾಗಲೇ ಹೇಳ್ದಂಗೆ ಸಂಜನಾ ಏನೇನು ತಂದಿದ್ದಾಳೆ ಮತ್ತು ಮಿನಿಸೋ ಹಾಲ್ ಮಾಡ್ತಾ ಇದ್ದೀನಿ. ನಿಂಗೆ ಏನು ಅನಿಸುತ್ತೆ ನಾನು ವ್ಲಾಗ್ ಮಾಡ್ತಿರೋದು? ಪ್ರೌಡ್ ಆಫ್ ಯು. ಐ ಆಮ್ ಆ್ಯಕ್ಚುಲಿ ಪ್ರೌಡ್ ಆಫ್ ಹರ್. I mean, ಅವಳು ಮಾತಾಡ್ತಿರ್ತಾಳೆ. I mean, she always loves vlogging. Like it was personal, but now I'm actually proud of her. And the way she speaks, everything has changed. Before it was just informal and just for fun.
but now it's nice. It's like she's there with me. I can have an update on her life every day, and that's very nice. ನಿನಗೆ ಯಾವತ್ತಾರು ನಾನು ಈ ತರ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. 17 to 18 years ಫ್ರೆಂಡ್ಶಿಪ್ ನಮ್ದು ಅವಳ್ದು. ಕಿತ್ತಾಡಿದೀವಿ, ತುಂಬಾ ಕಿತ್ತಾಡಿದೀವಿ. ಆದ್ರೆ 3 ವರ್ಷ ಎಲ್ಲ ಮಾತು ಬಿಟ್ಟಿರೋದಿದೆ. ನಿಮಗೆ ಸ್ಟೋರಿ ಬೇಕಾ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಂದು ಸಂಜನಂದು ಫ್ರೆಂಡ್ಶಿಪ್ ವ್ಲಾಗ್ ಅಂತಾನೆ ಒಂದು ಮಾಡ್ತೀನಿ. ಸೊ ಬ್ರೂನೋಗೆ ಸಂಜನಾ ಅಂದರೆ ತುಂಬ ಇಷ್ಟ. ನೆನ್ನೆಯಿಂದ ಖುಷಿ ಆಗ್ಬಿಟ್ಟಿದೆ. ಇಷ್ಟು ದಿನ ಕ್ಯಾಮ್ರಾದಲ್ಲಿ ನೋಡಿ ನೋಡಿ ಇವಾಗ ಸಂಜನಾ ಬಂದ್ಬಿಟ್ಟಿದ್ದಾಳ ವಾ ಅಂತ ಅವನಿಗೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು, ಸಂಜನಾಗೂ ಸ್ವಲ್ಪ ಟೈಮ್ ಬೇಕು. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ವ್ಲಾಗಿಂಗ್ ವಾಸ್ ನಾಟ್ ಎಟ್ ಆಲ್ ನನ್ನ ಫೀಡ್. ಅಂದರೆ ನಾನು ಯಾವತ್ತೂ ವ್ಲಾಗ್ ಮಾಡಬೇಕು, ಯೂಟ್ಯೂಬಲ್ಲಿ ಹಾಕಬೇಕು ಅದೆಲ್ಲ ನನಗೆ ಇರಲೇ ಇರಲಿಲ್ಲ. ಲಂಡನ್ಗೆ ಹೋದಾಗ ನಾನು ಓಕೆ ಲೆಟ್ ಮೀ ವ್ಲಾಗ್, ಇದನ್ನೆಲ್ಲ ಮೆಮೊರೀಸ್ ಆಗಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ನೀವೆಲ್ಲ ನನ್ನ ಫ್ರೆಂಡ್ಸು, ಒಂಥರ ಯಾರ ಹತ್ರನೂ ನಾನು ಫ್ರೀಯಾಗಿ ಓಪನಾಗಿ ಮಾತಾಡ್ತಿದ್ದೀನಿ ಅಂತ. ಸ್ಟಾರ್ಟಿಂಗ್ ಇನಿಷಿಯಲ್ ನನ್ನ ವ್ಲಾಗ್ಸ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವಾಗ ಒಂಥರ ಅಂದರೆ ನಾನು ತೋರಿಸ್ಕೊಂಡಿಲ್ಲ ಎಲ್ಲೂ ನರ್ವಸ್ ಆಗಿದ್ದೀನಿ ಅಥವಾ ನಾನು ಕ್ಯಾಮ್ರಾ ಶೈ ಅನ್ನೋ ಥರ. ಬಟ್ ಸ್ಟಿಲ್ ಇವಾಗ್ಲೂ ಕಂಪೇರ್ ಮಾಡಿಕೊಂಡ್ರೆ ಬೆಟರ್. ನಾನೇನು ಪ್ರೋ ಅಂತ ಹೇಳ್ಕೊಳ್ಳಲ್ಲ ವ್ಲಾಗ್ ಮಾಡೋದ್ರಲ್ಲಿ, ಬಟ್ ಬೆಟರ್ ಆವಾಗ್ಲಿಗಿಂತ ಇವಾಗಲೂ ಇಟ್ ಈಸ್ ಬೆಟರ್. ಮೇನ್ ರೋಡಲ್ಲೆಲ್ಲ ನಿಂತ್ಕೊಂಡು ಯಾರ ಮುಂದೆನೂ ಏನು ಶೈ ಆಗದೆ ಆರಾಮಾಗಿ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಬನ್ನಿ, ಫಸ್ಟ್ ಸಂಜನಾ ಏನೇನು ತಂದಿದ್ದಾಳೆ ನೋಡೋಣ. ಸೊ ಚಾಕ್ಲೇಟ್ ತಂದಿದ್ದೆ ರಾಜುಗೆ ಅಂತ, ನಾನು ತಿನ್ನೋದಿಲ್ಲ, ನನಗೆ ಕ್ಯಾವಿಟಿ ಇದೆ ಅದಕ್ಕೆ. ಅವಳಿಗೂ ಇದೆ, ನನಗೂ ಇದೆ. ಸೊ ನೇಲ್ ತಂದಿದ್ದಾಳೆ, ಪ್ರೆಸ್ ಆನ್ ನೇಲ್ಸ್. ಯಾಕೆಂದರೆ ನಾನು ನೇಲ್ಸ್ ಮಾಡಿಸ್ಕೊತ ಆಲ್ರೆಡಿ ಇದು ಹೋಗ್ಬಿಟ್ಟಿದೆ ನೋಡಿ ಗೈಸ್. ಫಸ್ಟು ರಿಮೂವ್ ಮಾಡಿಸ್ಬೇಕು, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋ. ಇಷ್ಟು ಬೆಳೆದ ಮೇಲೆ ಆಗಲ್ಲ. ಇನ್ನು ನಮ್ಮ ಅಮ್ಮಂಗೆ ಅಂತ ಅಂದ್ಬಿಟ್ಟು ಮಗ್ ತಂದಿದ್ದಾಳೆ. ಯಾಕೆ ಗೊತ್ತಾ, ನಮ್ಮಮ್ಮ ಮತ್ತು ಅವಳು ಕಾಫಿ ಲವರ್ಸ್. ಆ್ಯಕ್ಚುಲಿ ಫ್ರೆಂಡ್ಸ್ ಕಾಫಿ ಲವರ್ಸ್ ಇರೋದನ್ನ ನೀವು ಕೇಳಿರ್ತೀರ. ಬಟ್ ಇಲ್ಲಿ ಯಾವ ಥರ ಕೇಸ್ ಅಂದರೆ, ಇವಳು ನಮ್ಮಮ್ಮ ಇಲ್ಲ, ಇವಳು ನಮ್ಮ ಮನೆಗೆ ಬಂದು ಇರ್ತಾ ಇಲ್ಲ. ಎಷ್ಟೊಂದು ಸಲ ಇದ್ದಾಗೆಲ್ಲಾಗೂ ಏನು ಮಾಡೋರು ಅಂತಂದರೆ 2 ಗಂಟೆ ನೈಟು 3 ಗಂಟೆ ನೈಟಲ್ಲೆಲ್ಲ ಅಕ್ಕಂಗೆ ಕಾಫಿ ಕ್ರೇವಿಂಗ್ ಆಗೋದು. ಅವಾಗ ಏನು ಮಾಡೋಳು ಅಷ್ಟೇ. ನಮ್ಮಮ್ಮ 2 ಗಂಟೆ ನೈಟಲ್ಲಿ ಇವಳಿಗೋಸ್ಕರ ಕಾಫಿ ಮಾಡಿ ನನ್ನ ಕೇಳೋರು. ನಂಗೆ ಮೂಡಿದ್ರೆ ಕುಡಿತಿದ್ದೆ, ಇಲ್ಲಾಂದರೆ ಕೋಲ್ಡ್ ಕಾಫಿ ಏನಾದ್ರು ಮಾಡ್ಕೊಂಡು ಕುಡಿತಿದ್ದೆ. ಐ ಆಮ್ ನಾಟ್ ಆ್ಯಕ್ಚುಲಿ ಅ ಕಾಫಿ ಪರ್ಸನ್. ಕೋಲ್ಡ್ ಕಾಫಿ ಅಂತ ಎಲ್ಲ ಅಂದರೆ ಕುಡಿತೀನಿ. ಸೊ ದಿಸ್ ಈಸ್ ಹೌ ದ ಮಗ್ ಲುಕ್ಸ್. ಇಟ್ಸ್ ವೆರಿ ನೈಸ್ ಆ್ಯಂಡ್ ನನ್ನ ಫೇವ್ರೆಟ್ ಕಲರ್. ಸೊ ದಿಸ್ ಇಸ್ ದ ಸಾಸರ್ ಆ್ಯಂಡ್ ದಿಸ್ ಇಸ್ ದ ಮಗ್. ಇದ್ರ ಮೇಲೆ ಹಿಂಗೆ ಇಟ್ಕೊಂಡು ಬೇಕಂದಾಗ ಕಾಫಿ ಮಾಡ್ಕೊಂಡು ಅಂತ ಕುಡಿಯೋದು. ಆಲ್ರೆಡಿ ಮಸಾಜ್ ಮಾಡಿಸ್ಕೋತಾವನೊಳಗೆ. ಇಲ್ಲ ಇವಳು ಬಂದಾಗೆಲ್ಲ ಮಸಾಜ್ ಮಾಡಿ ಇಡ್ತಾ ಇರ್ತಾಳೆ. ಅವನು ಮಸಾಜ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ನೋಡಿ ಕೈ ನೋಡಿ ಹಾಂ ಮಾಡ್ಕೊಂಡು ಮಸಾಜ್ ಮಾಡಿಸ್ಕೊತಿರ್ತಾನೆ. ಅವಳು ಮಾಡ್ತಾ ಇರ್ತಾಳೆ. ಇವಾಗ ಅವಳು ಸ್ಟಾಪ್ ಮಾಡ್ತಾಳೆ ನೋಡಿ, ಕೈ ಮಾಡ್ತಾನೆ, ಮಾಡ್ಕೋತಾನೆ ಮಾಡು ಅಂತ. ಸೊ ಇದನ್ನು ತಂದಿದ್ದಾಳೆ ಚೈನ್. ಬಟ್ ಇದ್ರೊಳಗಡೆ ಏನೋ ಕಾಣುತ್ತೆ, ಕಾಣಲ್ಲ. ಇದ್ರೊಳಗಡೆ 2 ಹಾರ್ಟ್ ಇದೆ ಮತ್ತು ಅವ್ರ ಲ್ಯಾಂಗ್ವೇಜಲ್ಲಿ ಏನೇನೋ ಬರೆದಿದೆ. ಅಷ್ಟೆಲ್ಲ ಓದಕ್ಕೆ ಬರಲ್ಲ ನನಗೆ ಒಳಗಡೆ ಏನೇನು, ಯಾಕೆಂದರೆ ಅದು ಇಂಗ್ಲೀಷಲ್ಲಿ ಬರ್ದಿಲ್ಲ, ಅದು ಚೈನೀಸಲ್ಲೋ ಜಾಪನೀಸಲ್ಲೋ ಬರೆದಿದೆ. ಸೊ ಒಳಗಡೆ 2 ಹಾರ್ಟ್ ಇದೆ, ಲವ್ ಅಂತ. ಇದೊಂದು ಬ್ರೇಸ್ಲೆಟ್ ತಂದಿದ್ದಾಳೆ. ನಾನು ಇದೆಲ್ಲ ಲಂಡನಲ್ಲೇ ಬಿಟ್ಟು ಬಂದಿದ್ದೆ. ನಾನು ಇಂಥರದ್ದೆಲ್ಲ ತೊಗೊಂಡಿದ್ದೆ ನನಗೆ ಅಂತ. ಅದನ್ನೆಲ್ಲ ಲಂಡನಲ್ಲೇ ಬಿಟ್ಟು ಬಂದೆ. 1 ತಿಂಗಳಿಗಲ್ವ ನಾನು ಇಲ್ಲಿ ಬರೋದು ಅಂದ್ಕೊಂಡು ಬಂದರೆ ನೋಡಿದ್ರೆ ಲಾಂಗ್ ಟರ್ಮ್ಗಿದ್ದೀನಿ ನಾನು. ಅದಾದಮೇಲೆ ಹೌದು, ನೀನು ಹೋಗಿ ಫಸ್ಟು ಹೈದ್ರಾಬಾದ್ಗೆ. ಇದು ಚಾಕ್ಲೇಟ್ಸ್. ಥ್ಯಾಂಕ್ ಯು ಸಂಜನಾ, ನಾನು ತಿನ್ನಲ್ಲ. ಹಾಂ, ಇಟ್ಸ್ ಕ್ರಶ್ಡ್. ಬಟ್ಟೆ ಪಾಪ ಅಲ್ಲಿಂದ ತೊಗೊಂಬಂದಿದ್ದಾಳೆ ಅಲ್ವಾ, ಸೊ ಎಲ್ಲ ಸುಕ್ಕಾಗಿದೆ. ಬಟ್ ಇಟ್ಸ್ ಓಕೆ. ಅದೇನು ಬ್ರೋ ಗೊತ್ತಾಗಲ್ಲ ಬ್ರೋ. ಇವಳು ವಿಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಏನಂದ್ಲು ಗೊತ್ತಾ, ಬಟ್ ನಾನು ಇವಾಗ ವ್ಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ಐರನ್ ಬಾಕ್ಸ್ ತಗೊಂಬಾ, ಐರನ್ ಮಾಡ್ಕೊಡ್ತೀನಿ, ಹಿಂಗಿದೆ. ಸೊ ವಾಟ್, ಯು ಶುಡ್ ಬಿ ನ್ಯಾಚುರಲ್. ಅವ್ರಿಗೆ ಹೇಳ್ಬೇಕು ಐರನ್ ಮಾಡಿಲ್ಲ, ಹಾಕೋಬೇಕಾರೆ ಐರನ್ ಮಾಡಿ ಹಾಕೋತೀನಿ ಅಂತ. ಡೀಟೇಲಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಕಾಲೇಜ್ಗೆ ಹಾಕೊಂಡು ಹೋದರೆ ಸಕ್ಕತ್ತಾಗಿರುತ್ತೆ. ಫಾರ್ಮಲ್ ಪ್ಯಾಂಟ್ಗೆಲ್ಲ ಹಾಕ್ಕೊಂಡು ಒಳ್ಳೆ ಸ್ಟೈಲಿಂಗ್ ಮಾಡ್ಬೋದು. ಸ್ಟೈಲಿಂಗ್ ಮಾಡಿದಾಗ ನಿಮಗೂ ಕೂಡ ತೋರಿಸ್ತೀನಿ. ಏನೋ ಒಂದು ಸ್ಟೈಲ್ ಮಾಡ್ತೀನಿ ಇದಕ್ಕೆ. ಮಾಡಿದಾಗ ಅಫ್ಕೋರ್ಸ್ ನೀವೆಲ್ಲ ಹೋಗ್ತೀರಾ, ನೋಡ್ತೀರಾ, ಯಾಕೆಂದರೆ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ನಮ್ಮ ಸಂಜನಾದು ಎಸ್ಟೋನಿಯಾ ಶಾಪಿಂಗ್.
ಐ ಮೀನ್ ಎಸ್ಟೋನಿಯಿಂದ ನಮಗೆ ಶಾಪಿಂಗ್. ಅವಳಂತೂ 3 ಸೂಟ್ ಕೇಸ್ ತಂದಿದ್ದು. ಮಾತೇ ಇಲ್ಲ. ಅದನ್ನೆಲ್ಲ ವ್ಲಾಗಲ್ಲಿ ತೋರಿಸ್ಬೇಕಿತ್ತು. ಇವಾಗ ಮನೇಲಿ ಆಂಟಿ ಪಾಪ ಎಲ್ಲ ಇಟ್ಕೊಂಡು ಅದೆತ್ತಿಕ್ಕಿಲ್ಲ ಇದೆತ್ತಿಕ್ಕಿಲ್ಲ ಅಂತ ಸ್ವಲ್ಪ ರೇಗಾಡ್ತಿದ್ರು, ಪ್ರೀತಿಯಿಂದ ರೇಗಾಡ್ತಿದ್ರು ಅಷ್ಟೇ ಗೈಸ್. ಸೊ ನಾವು ಕಮ್ಸ್ ಮಿನಿ ಸೊ ಶಾಪಿಂಗ್. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಸ್ವಲ್ಪನೇ ತೊಗೊಂಡಿದ್ದು, ನಾನು ತೀರಾ ಏನು ತೊಗೊಂಡಿಲ್ಲ. ಆ್ಯಕ್ಚುಲಿ ರ್ಯಾಂಡಮಾಗಿ ಅವತ್ತು ನಾನು ಒಬ್ಬಳೇ ಹೋದೆ, ಇವಳು ಬೇರೆ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ನನಗೆ ಬೋರ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹೋದೆ ಒಬ್ಬಳೇ. ಸೊ ಇದೊಂದು ಟು ರಿಮೂವ್ ಬ್ಲ್ಯಾಕ್ ಹೆಡ್ಸ್. ಹಾಂ, ಟು ರಿಮೂವ್ ಬ್ಲ್ಯಾಕ್ ಹೆಡ್ಸ್. ದಿಸ್ ಇಸ್ ಅ ನೋ ಸ್ಟ್ರಿಪ್ಸ್. ನೋ, ಇದು 10 ಇರುತ್ತೆ. ಬಿಡು ಅವನ್ನ ಕಳಿಸು. ಚಿನ್ನ ನೀನು ಹೋಗು, ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಮಲ್ಕೋ ಅಲ್ಲೇ, ಸುಮ್ಮನೆ ಹಂಗೆ ಮಲ್ಕೋ ಆಯ್ತು. ಸೊ ಇದು ಆ್ಯಕ್ಚುಲಿ ಇದೊಂದನ್ನು ನಾನು ಟ್ರೈ ಮಾಡಿದೆ. 10 ಇರುತ್ತೆ ಇದರೊಳಗಡೆ, ತೋರಿಸ್ತೀನಿ ರೀ. ನಾನು ಇದಕ್ಕೆ 9/10 ಕೊಡ್ತೀನಿ. ವರ್ತ್ ಬೈಯಿಂಗ್ ಗೈಸ್. 10 ಇರುತ್ತೆ ಇದರೊಳಗಡೆ. ಕೊಡ್ತೀನಿ, ಹಾಕು. ಆಮೇಲೆ ವೆಟ್ ಮಾಡ್ಕೋಬೇಕು ನೋಸ್ನ. ಇದನ್ನು ಹಿಂಗೆ ರಿಮೂವ್ ಮಾಡಿಬಿಟ್ಟು ಈ ಪಾರ್ಟ್ ಇರುತ್ತೆ ಅಲ್ವಾ, ಇದನ್ನು ನೋಸ್ ಮೇಲೆ ಹಾಕ್ಕೊಂಡು 15 ಮಿನಿಟ್ಸ್ ಬಿಡಬೇಕು. ಅದು ಫುಲ್ ಗಟ್ಟಿ ಆಗುತ್ತೆ. 15 ಮಿನಿಟ್ಸ್ಗಿಂತ ಮೇಲೂ ಬಿಡಬಹುದು. ಅದು ಫುಲ್ ಡ್ರೈ ಆಗಬೇಕು, ಬೇಸಿಕಲಿ ಡ್ರೈ ಆಗಿ ಗಟ್ಟಿ ಆಗಬೇಕು. ಆಮೇಲೆ ನಾರ್ಮಲಾಗಿ ರಿಮೂವ್ ಮಾಡಬೇಕಷ್ಟೇ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು ಇದರಿಂದ. ಇದ್ರ ಪ್ರೈಸ್ 170 ರುಪೀಸ್. ಸೊ 170 ರುಪೀಸ್ಗೆ 10 ಸಿಗುತ್ತೆ, 10 ಸ್ಟ್ರಿಪ್ಸ್ ಸಿಗುತ್ತೆ. ಸೊ ವರ್ತ್ ಇಟ್ ಅಂತ ನನಗನ್ನಿಸ್ತು. ಇದೊಂದು ವಾಟ್ಸ್ ದಟ್? ದಿಸ್ ಈಸ್ ಅ ಸ್ಲೀಪ್ ಕ್ಯಾಪ್. ಇವಾಗ ನಾವೇನಾದ್ರು ಎಣ್ಣೆ ಇಲ್ಲ ಮಾಸ್ಕ್ ಏನಾದ್ರು ತಲೆಗೆ, ಬೇಸಿಕಲಿ ಮೇಯ್ನಾಗಿ ನಾವೆಲ್ಲ ಹಚ್ಕೊಳ್ಳೋದು ಎಣ್ಣೆ ಅಲ್ವಾ, ಮಲ್ಕೊಳ್ಬೇಕಾದ್ರೆ ಎಣ್ಣೆ ಎಲ್ಲ ಬೆಡ್ಗೆ ಆಗಬಾರ್ದು ಅಂತ ಅಂದ್ಬಿಟ್ಟು ಇದೊಂದು ತಂದಿದ್ದೀನಿ. ಇಟ್ ಈಸ್ ಪ್ರಿಟಿ ನೈಸ್. ಪಾಲಿಯಸ್ಟರ್ ಆ್ಯಂಡ್ 4% ಇಲಾಸ್ಟಿನ್. ಯಾ, ಸೊ ಇಟ್ ಇಸ್ ಪಾಲಿಸ್ಟರ್. ಚೆನ್ನಾಗಿದೆ, ಏನು ಡಿಸ್ಕಂಫರ್ಟ್ ಎಲ್ಲ ಆಗಲ್ಲ. ನಾನು ಇದು ಆಲ್ರೆಡಿ ಟ್ರೈ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿದೆ. ಆಯಿಲ್ ಹಾಕ್ಕೊಂಡು ಯು ಕ್ಯಾನ್ ವಾಶ್ ಇಟ್. ಒಳಗಡೆ ಈ ಥರ ಇದೆ. ಒಳಗಡೆ ಆಲ್ಸೋ ಇಟ್ಸ್ ಯಾ. ಮೆಟೀರಿಯಲ್. ಇದ್ರ ಪ್ರೈಸ್ ಬಂದು 170 ರುಪೀಸ್. ವರ್ತ್ ಇಟ್. ಏನು ದುಡ್ಡು ವೇಸ್ಟ್ ಮಾಡೋಂಥ ಐಟಮ್ ತಂದಿಲ್ಲ ನಾನು. ನನಗೆ ಏನೇನು ಇಷ್ಟ ಕ್ಯೂಟ್ ಥಿಂಗ್ಸ್ ನಾನು ತಂದಿದ್ದೀನಿ. ಸೊ ಇದು ಬಂದು ಐ ಮಾಸ್ಕ್. ಇದನ್ನು ಟ್ರೈ ಮಾಡಿಲ್ಲ ನಾನು. ಇವಳು ಹಿಂಗಿದ್ರೆ ಇವಳು ಇರ್ತಾಳಲ್ಲ, ಹಾಕೊಂಡು ಟ್ರೈ ಮಾಡೋಣ ಇದನ್ನೆಲ್ಲ. ದಿಸ್ ಥಿಂಗ್ ಕಣ್ ಕೆಳಗಡೆ ಕುಂಬರ್ ಮತ್ತೆ that's all. It's cucumber. It's for soothing and hydrating. Yes. ಕುಕುಂಬರ್ದು. ಸೊ ಯೂಶಲ್ ಆಗಿ ಇದ್ರ ಬದಲು ಕುಕುಂಬರೇ ಇಟ್ಕೋಬೋದು, ಗೊತ್ತು. ಬಟ್ ವೈ ನಾಟ್ ಟ್ರೈ ಇಟ್ ಒನ್ಸ್ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದು 150 ರುಪೀಸ್. 150 ರುಪೀಸ್ಗೆ 3 ಪೇರ್ ಸಿಗುತ್ತೆ. ಸೊ ಫೈನ್, ಕೊಡಬಹುದು. ಇದೊಂದು ಕ್ಯೂಟ್ ನೋಡಿ ಗೈಸ್. ನಾನು ಬಿಲ್ ಮಾಡಿದ್ಯಾ ಬಾಸ್ಕೆಟ್ ಜೊತೆ ಪ್ಲಸ್ ಇವಳು ಇದೆಲ್ಲ ಎಷ್ಟು ಯೂಸ್ ಮಾಡ್ತಾಳೋ ನಾನು ನೋಡ್ತೀನಿ. ಇದೊಂದು ಕ್ಯೂಟ್ ಬಾಸ್ಕೆಟ್ ಅಂದ್ರೆ ಇಲ್ಲ, ಇದ್ರೊಳಗಡೆ ಏನ್ ಮಾಡೋದು ಗೊತ್ತಾ, ಕೇಳಿಸ್ಕೊ. ಐಟಮ್ಸ್. ಸೊ ನನ್ನ ಹತ್ರ ಇರೋದು ಪುಟ್ಟು ಸ್ಮಾಲ್ ಐಟಮ್ಸ್. ನನ್ನ ಹತ್ರ ಜಾಸ್ತಿ ಐಟಮ್ಸ್ ಇಲ್ಲ ಅಲ್ವಾ. ಸೊ ಲಿಪ್ಸ್ಟಿಕ್ಸು ಇಲ್ಲ ಬ್ಲಷು, ಐಲೈನರು, ಮಸ್ಕಾರ, ಎವ್ರಿ ಡೇ ಏನೇನು ಯೂಸ್ ಮಾಡ್ತಿದ್ದೋ ಅದನ್ನೆಲ್ಲ ಇಡಕ್ಕೆ ಕ್ಯೂಟ್ ಆಗಿದೆ. ಚೆನ್ನಾಗಿಲ್ವಾ? ಏಸ್ಥೆಟಿಕ್ ಆಗಿಲ್ವಾ ಸಂಜನಾ? ಅದು ಚೆನ್ನಾಗಿದೆ. ರಿಂಗು ಬೇಕಾ? ಹೋಗೋಣ, ಪರವಾಗಿಲ್ಲ. ನಿಮಗೆ ಬೇಕು ಮಿನಿಸೋ ಶಾಪಿಂಗ್ ಅಂದರೆ ಕಮೆಂಟ್ ಮಾಡಿ. ಅದನ್ನು ನಾನು ಇವಳು ಹೋಗಿ ನಮ್ಮ ಮನೆ ಹತ್ರ ಇರೋ ಮಿನಿಸೋನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ಸೊ ಇದ್ರ ಪ್ರೈಸ್ ಬಂದು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಆನ್ಲೈನಲ್ಲಿ ಇನ್ನೂ ಕಡಿಮೆ ಇರಬಹುದು. 350 ರುಪೀಸ್. ಸೊ ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ನನ್ನ ಸ್ಟೋರೇಜ್ ಫಿಲ್ ಆಗೋಯ್ತು. ಯಾಕೆಂದರೆ ನಾ 3 ವ್ಲಾಗ್ ಬಾಕಿ ಇದೆ. ಅದನ್ನು ಯಾವುದನ್ನು ನಾನು ವ್ಲಾಗ್ ಹಾಕೇ ಇಲ್ಲ, ಯಾಕೆಂದರೆ ನಾನು ಎಡಿಟ್ ಮಾಡಿಲ್ಲ. ಏನೇ ನಂಗೆ ತುಂಬ ಕಣ್ಣು ನೋವ್ತಾ ಇತ್ತು. ಆ ಕಾರಣದಿಂದ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಲ್ಯಾಗ್ ಮಾಡೋದು ಬೇಡ, ಟಕ್ ಅಂತ ಮುಗಿಸಿ ವ್ಲಾಗ್ ಎಂಡ್ ಮಾಡಿಬಿಡ್ತೀನಿ. ಫೇಸ್ ಮಾಸ್ಕ್ ಮಿಕ್ಸಿಂಗ್ ಬೌಲ್ ಸೆಟ್. ಇದು ಏನೇನಿದೆ ಅಂತ ತೋರಿಸ್ತೀನಿ ರೀ. ನಂಗೆ ಇದು ಆ್ಯಕ್ಚುಲಿ ಬೇಕಿತ್ತು. ಒಂದು ಬೇರೆ ನಾರ್ಮಲ್ ಏನಾದ್ರು ಮಕ್ಕಳಿಗೆ ಹಚ್ಕೊಳ್ಬೇಕಾರೆ ಸುಮ್ಮನೆ ಯಾವುದೋ ನಾರ್ಮಲ್ ಪ್ಲೇಟೋ ಏನೋ ಒಂದು ಇದು ಮಾಡ್ತಿದ್ವಿ. ಸೊ ಇದಕ್ಕೆ ಅಂತಲೇ ಒಂದು ಸಪ್ರೇಟಾಗಿರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ನನಗೆ ಈ ಮೇಕಪ್ಪು, ಇದು ಮಕ್ಕಕ್ಕೆ ಬಳ್ಕೊಳ್ಳೋದು ಅವೆಲ್ಲ ಇವಾಗ ಮುಂಚೆಯಿಂದನೇ ಗೊತ್ತಿತ್ತು. ಇಂಟ್ರೆಸ್ಟ್ ಮಾತ್ರ ಇವಾಗ ಬಂದಿದೆ. ಸ್ಕಿನ್ ಕೇರು ಅವೆಲ್ಲ ನಾನು ಮುಂಚೆ ಮಾಡ್ತಿರ್ಲಿಲ್ಲ. ಇವಳಿಗೆ ಗೊತ್ತು. 3 ಸ್ಪ್ಯಾಚುಲಾಸ್ ಕೊಟ್ಟಿರ್ತಾರೆ. ಇದು ಟಿಶ್ಯೂ ನೀರೊಳಗಡೆ ಹಾಕಿದ್ರೆ ಫುಲ್ಲು ಆಮೇಲೆ ಡ್ರೈ ಟಿಶ್ಯೂ ಥರ ಆಗುತ್ತೆ. ಇದು ಬೌಲು ಹಾಕೊಳ್ಳೋಕ್ಕೆ. ಇದು ಟೂಲ್. ಸೊ ಇದ್ರ ಪ್ರೈಸ್ ಬಂದು 190. ಆನ್ಲೈನಲ್ಲಿ ಬ್ರಷ್ ಥರನೇ ಇತ್ತಿದೆ ಆ್ಯಕ್ಚುಲಿ. ಆದರೆ ಇಲ್ಲಿ ಮಾತ್ರ ಈ ಥರ ಸಿಲಿಕಾನ್ ಥರ ಇದೆ ಮೆಟೀರಿಯಲು. ಸೊ ಐ ಫೀಲ್ ದಿಸ್ ಇಸ್ ಓನ್ಲಿ ಫೈನ್, ಬೆಟರ್ ದ್ಯಾನ್ ಬ್ರಷ್. ಇದು ಕ್ಲೀನಾಗಿ ಇದಾಗುತ್ತೆ ಅಂತ. ಇದು ಬಂದು ಹೇರ್ ಬ್ಯಾಂಡು.
ಯಾಕೆಂದರೆ ಮುಖ ಎಲ್ಲ ತೊಳ್ಕೊಬೇಕಾರೆ ಇಲ್ಲ ಸ್ಕಿನ್ ಕೇರ್ ಮಾಡ್ಬೇಕಾರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಲಂಡನಲ್ಲಿ ಒಂದು ತೊಗೊಂಡಿದ್ದೆ, ಒಂದು ಕಳೆದೋಯ್ತು. ಬ್ಯಾಂಗ್ಳೂರಲ್ಲಿ ಫಸ್ಟ್ ಮುಂಚೆ ಒಂದು ತೊಗೊಂಡಿದ್ದೆ, ಅದು ಕಳೆದೋಯ್ತು, ಎಲ್ಲೋಯ್ತೋ ಗೊತ್ತಿಲ್ಲ. ಅದಾದಮೇಲೆ ಲಂಡನ್ಗೆ ಹೋದ್ಮೇಲೆ ಒಂದು ತೊಗೊಂಡೆ, ಅದು ಲಂಡನಲ್ಲೇ ಉಳ್ಕೊತು. ಸೊ ಇಲ್ಲಿ ಬೇಕಾಗುತ್ತೆ ಸ್ವಲ್ಪ ದಿನಕ್ಕೆ. ಆ್ಯಂಡ್ ಐ ಫೆಲ್ಟ್ ದಿಸ್ ಇಸ್ ಕ್ಯೂಟ್. ನಾನು ಲಂಡನಲ್ಲಿ ತೊಗೊಂಡಿರೋದು ಹೇರ್ ಬ್ಯಾಂಡ್ ಥರ, ಇದು ಬಂದು ಈ ಥರ ಹಿಂಗೆ ಹಾಕ್ಕೊಳ್ಳೋದು. ಸೊ ಇದ್ರ ಪ್ರೈಸ್ 170. ಇಟ್ ಇಸ್ ಕ್ಯೂಟ್ ಅಂತ ಅಂದ್ಬಿಟ್ಟು ತೊಗೊಂಡೆ. ಗೈಸ್ ಸಾರಿ ವಿ ಆರ್ ಬ್ಯಾಕ್ ಅಗೇನ್. ಯಾಕೆಂದರೆ ನಾವು ಮೇನ್ ಥಿಂಗ್ನೇ ವ್ಲಾಗ್ ಮಾಡೋದು ಮರ್ತೋದ್ವಿ. ಸೊ ನಾನು ಅವಳಿಗೆ ಈ ಕ್ಯೂಟ್ ಲಿಟಲ್ ಗೊಂಬೆ ಕೊಟ್ಟಿದ್ದೆ. ಮಿನಿಸೋಗೆ ಹೋದಾಗೆಲ್ಲ ಮೇನ್ ಥಿಂಗ್ ನಾನು ಏನಂದರೆ ಗೊಂಬೆ ತೊಗೊಳ್ದೆ ನಾನು ಬರಲ್ಲ. ಅದೊಂದು ಕೆಟ್ಟು ಬುದ್ಧಿನೋ ಒಳ್ಳೆ ಬುದ್ಧಿನೋ ಗೊತ್ತಿಲ್ಲ. ಜೀವನ ಇರೋದು ಶಾರ್ಟ್ ಅಲ್ವಾ, ಸೊ ಏನು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಿಡ್ಬೇಕು ಆ ಮೂಮೆಂಟಲ್ಲಿ. ಇಲ್ಲ ಅಂದರೆ ನಾಳೆ ನಾನು ಹಿಂಗೆ ಅಂದರೆ ಅದು ನೋಡಿರ್ತೀನಿ ಒಂದು 2-3 ದಿನ ಆದಮೇಲೆ ಶಿಟ್ ನಾನು ಆ ಗೊಂಬೆ ತೊಗೋಬೇಕಿತ್ತಲ್ಲ ಅಂತ ಆ ರಿಗ್ರೆಟಲ್ಲೇ ಕೊರಗಲ್ಲೇ ನಾನು ಒಂಥರ ಫುಲ್ ಕುಗ್ಗೋಗ್ಬಿಡ್ತೀನಿ. ಸೊ ಅದಕ್ಕೆ ಇವಳಿಗೊಂದು ಅಂತ ನಾನು ತೊಗೊಂಡೆ, ವೆರಿ ಕ್ಯೂಟ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಸಂಜನಾ ನೆನಪಾದ್ಲು, ಅವಳಿಗೂ ನಂತರ ಗೊಂಬೆ ಅಂದರೆ ತುಂಬ ಇಷ್ಟ. ಇನ್ನು ಈ ಥರ ಪುಟ್ಟು ಗೊಂಬೆ ಈ ಥರದೆಲ್ಲ ನೋಡಿದ್ರೆ ತುಂಬ ಆಸೆ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಮಿನಿಸೋ ಶಾಪಿಂಗ್ ಹೋಗಿದ್ದೆ. ಶಾಪಿಂಗ್ ಅಂದರೆ ಸುಮ್ಮನೆ ಏನು ಫಸ್ಟ್ ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ದೆ. ಅವಾಗ ಈ ಗೊಂಬೆ ತೊಗೊಂಡೆ. ಯಾಕೆಂದರೆ ನನ್ನ ಪೆಂಗುನ ನಾನು ಲಂಡನಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ನನಗೆ ತಬ್ಕೊಂಡು ಮಲ್ಕೊಳ್ಳೋಕ್ಕೆ ಬೇರೆ ಯಾವ ಗೊಂಬೆ ಇರಲಿಲ್ಲ ಅಂದ್ಬಿಟ್ಟು ಇದು. ಹೌದು, ನನ್ನ ಹಾಸಿಗೆ ಮೇಲೆ ಕಾಣಿಸುತ್ತೆ ನಿಮ್ಗೆ ಅದೆಲ್ಲ ಹತ್ಕೊಡು. ಇದು ಹೆಸರು ಬಂದು ಕ್ಯಾರೆಟ್, ಪಿಗ್ಗಿ ಹೆಸರು ಬಂದು ಕೋಲಾ, ಪಿಂಕಿ ಅಂತ ಇಟ್ಟಿದ್ದೀನಿ. ಸೊ ಇದಕ್ಕೆ ಹೆಸರು ಇಟ್ಟಿಲ್ಲ, ಅಂತ ಇರ್ತೀನಿ ನಾನು ಸಂಜನಾ ಅಂತ ಇಡ್ತೀನಿ. ಮೇಯ್ನಾಗಿ ನಾನು ಮಿನಿಸೋಗೆ ಹೋಗಿದ್ದೆ ಏನಕ್ಕೆ ಅಂದರೆ ನೇಲ್ ಕಟ್ಟರ್ ತೊಗೊಳಕ್ಕೆ. ಲಿಟಲ್ ಫಿಂಗರ್ ಇದೆ ಅಲ್ವಾ, ಇದ್ರದ್ದು ನೇಲ್ ಕಿತ್ತೋಯ್ತು. ನನಗೆ ನೇಲ್ ಕಟ್ಟರ್ ಬೇಕಿತ್ತು. ನನ್ನ ಮನೇಲಿ ಇದ್ದಿದ್ದು ನೇಲ್ ಕಟ್ಟರ್ ಇರಲಿಲ್ಲ, ನಾನು ಲಂಡನ್ಗೆ ಎತ್ಕೊಂಡು ಹೋಗಿದ್ದೆ. ಸೊ ಮೇಯ್ನಾಗಿ ಇದು ಕ್ಯೂಟ್ ನೇಲ್ ಕಟ್ರ್ ಬೇಕಿತ್ತು ನನಗೆ. ಸೊ ಅದಕ್ಕೆ ಮಿನಿಸೋಗೆ ಹೋದೆ. ಇದಕ್ಕೆ ಅಂತ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡೋ ಥರ ಆಯಿತು. ಹ್ಯಾಪನ್ಸ್, ಯು ವರ್ಕ್ ಫಾರ್ ಒನ್. ಸೊ ಫೇಸ್ ಮಾಸ್ಕ್ಗಳು ತೊಗೊಂಡಿದ್ದೀನಿ ಒಂದಿಷ್ಟು. ನೀನು ಹೇಳು. One is cooling facial mask for refreshment. This is rice. ಕೊರಿಯನಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು. yeah. ಸೊ ಅದಕ್ಕೆ ವೈ ನಾಟ್ ಲೆಟ್ಸ್ ಟ್ರೈ ಅಂತ ಅಂದ್ಬಿಟ್ಟು ತಂದೆ ಇದೆರಡು. ಪೊಮೊಗ್ರಾನೆಟ್ದು ಫೇಶಿಯಲ್ ಮಾಸ್ಕ್. ಸೊ ಇದೆಲ್ಲ 60 ರೂಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಇದು ಕೂಡ ಅಷ್ಟೇ 60 ರೂಪೀಸೇ. ಇದು ಪೊಮೊಗ್ರಾನೆಟ್ದು 60 ರೂಪೀಸ್. ಗ್ಲೋ ಅಪ್ ಸ್ಕಿನ್ ಅಂತೆ. It's rice. ರೈಸ್ದೇ ಇದೂ. It's 90. ಇಲ್ಲಿ 1, 2, 3 ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ಪು ಫೇಸ್ ವಾಶ್ ಮಾಡ್ಕೋಬೇಕು, ಸೆಕೆಂಡು ಈ ಮಾಸ್ಕ್ ಹಾಕೋಬೇಕು, ಥರ್ಡ್ ಬಂದು ಫೇಸ್ ಸಿರಮು. ವೆರಿ ಕ್ಯೂಟ್ ಅಂತ ಅನಿಸ್ತು. ಗುಡ್. ಸೊ ಅದನ್ನೆಲ್ಲ ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ವರ್ತ್ ಇಟ್ಟ ಇಲ್ವಾ ಅಂತ. ಫೀಟ್ ಮಾಸ್ಕ್ ಇದು. ಸೊ ಕಾಲಿಗೆ ಪೆಡಿಕ್ಯೂರ್ ಮಾಡಿಸ್ಕೋತಾರಲ್ಲ, ಸೊ ಆ ಥರ ಇದು ನಾವೇ ಮನೇಲಿ ಮಾಡ್ಕೊಳಕ್ಕೆ ಅಂತ. ಸೊ ಇದ್ರ ಪ್ರೈಸ್ ಬಂದು 100. ಹೊರ್ಗಡೆ ನಾವು ಇದಕ್ಕಿಂತ 3 ಕೊಟ್ಟು ಮಾಡಿಸ್ಕೋತೀವಿ. ಸೊ ಐ ಫೆಲ್ಟ್ ನಾವೇ ಮನೆಯಲ್ಲಿ ಈ ಥರ ಇದಕ್ಕಿಂತ ಬೆಸ್ಟ್ ಏನಂದರೆ ಹೋಮ್ ರೆಮಿಡೀಸು ಬಿಟ್ಟು ಕ್ಯೂಟಾಗಿರಬೇಕು ಅಂತ ಅಂದರೆ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಇಷ್ಟಾಗಿತ್ತು ನಮ್ಮ ಮಿನಿಸೋ ಶಾಪಿಂಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿರಿನಾ ಸಪೋರ್ಟ್ ಮಾಡ್ತಾ ಇವಿ. ಹಾಂ, ಥ್ಯಾಂಕ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಗೈಸ್.